ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೋಡ್ಬೇಳೆನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೊದಲಿಗೆ 3/4 ಬೌಲಷ್ಟು ಕಡಲೆಕಾಯಿ ಬೀಜನ ತೊಗೊಂಡು ಹೊಂಬಣ್ಣ ಬರೋವರೆಗೂ ಹುರಿದು ಇದನ್ನು ಸಿಪ್ಪೆ ತೆಗೆದು ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ತೀನಿ. ಇದ್ರ ಜೊತೆಗೆ ನಾನು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನೂ ಸೇರಿಸ್ಕೊಂಡು ನಾನು ಇದನ್ನು ಪುಡಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ಆನಂತರ ಅದೇ ಬಾಣಲೆಗೆ ನಾನು ಸಣ್ಣ ಬೌಲಲ್ಲಿ ತೊಗೊಳ್ತಾ ಇರೋದು ಅದರಲ್ಲಿ 1 ಬೌಲಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ, ಅಥವಾ ಬಾಂಬೆ ರವೆ ಅಂತಾರಲ್ಲ ಅದನ್ನು ತಗೊಂಡು ಇದು ಸ್ವಲ್ಪ ಬಿಸಿ ಆಗೋವರೆಗೂ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು, ಅಥವಾ ಒಂದು 2-3 ನಿಮಿಷ ಹುರ್ಕೊಳ್ಳಿ. ಆನಂತರ ಇದಕ್ಕೆ ನಾನು ಕೊಬ್ಬರಿ ತುರಿನ 1 ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ. ಆನಂತರ ಬಿಳಿ ಎಳ್ಳು ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂತಹ ಹುರ್ಗಡ್ಲೆ ಹಾಗೆ ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ ಅದೇ ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಆನಂತರ ಮನೇಲೇ ಮಾಡಿ ಇಟ್ಕೊಂಡಿರೋಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿನ ಸೇರಿಸ್ಕೊಂಡೆ 2 ಸ್ಪೂನಷ್ಟು. ಆನಂತರ ಒಂದು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ, ಪುಡಿ ಉಪ್ಪನ್ನ. ಇವಾಗ ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಕಾಯಿಸಿರೋ ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಂತರ ಮಿಕ್ಸ್ ಮಾಡಿಕೊಂಡು ಇದು ಮುಷ್ಟಿ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಥರ ಬರಬೇಕು. ಇಲ್ಲಾಂದರೆ ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಕಾಯಿಸಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮುಷ್ಟಿ ಕಟ್ಟಿದಾಗ ಚೆನ್ನಾಗಿ ಬರಬೇಕು ಉಂಡೆ ಥರ. ಆನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಉಂಡೆ ಕೈಗೆ ಅಂಟದೇ ಇರೋ ಥರ ಹಾಗೆಯೇ ಪುಡಿ ಪುಡಿ ಆಗದೇ ಇರೋ ಥರ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನಾನು ಇನ್ನೊಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಂಡ ನಂತರ ಒಂದು 10 ನಿಮಿಷ ಇದನ್ನು ಎತ್ತಿಟ್ಕೊಳ್ತೀನಿ. ರವೆ ಹಾಕಿರೋದ್ರಿಂದ ಸ್ವಲ್ಪ ಅರಳುತ್ತೆ, ಹಾಗಾಗಿ ಈ ರೀತಿ ಮಾಡಿ ಒಂದು 10 ನಿಮಿಷ ಇಡ್ತೀನಿ ಅಷ್ಟೇ. ಆನಂತರ ನಾನಿಲ್ಲಿ ಈ ರೀತಿ ಕೋಡ್ಬೇಳೆಗಳನ್ನ ರೆಡಿ ಮಾಡಿಕೊಂಡು ಒಂದು ಸಾರಿಗೆ ಒಂದು 20-25ರಷ್ಟು ಹಾಕ್ಕೊಳ್ತೀನಿ. ಎಣ್ಣೆ ಬಾಣಲಿನಲ್ಲಿ ನಾವು ಹಾಕ್ಕೊಂಡಿರ್ತೀವಲ್ಲ ಅಷ್ಟು ಅಗಲಕ್ಕೂ ಹಾಕ್ಕೊಳ್ತೀನಿ. ಈ ರೀತಿ ಇದು ಗರಿ ಗರಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಳಗಡೆನೂ ಮೆತ್ತಗಿರೋದಿಲ್ಲ, ಗರಿ ಗರಿಯಾಗಿರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ. ನೋಡಿ, ಇವಾಗ ನಾನು ಎಣ್ಣೆಗೆ ಹಾಕ್ಕೊಳ್ತಿದ್ದೀನಿ. ಹತ್ತತ್ರ ಹಾಕ್ಕೋಬೋದು. ಇದು ಚೆನ್ನಾಗಿ ನೊರೆಯೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ರುಚಿಕರವಾಗಿರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ. ಸ್ನೇಹಿತರೆ, ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೀತಿ ಬೇಯಿಸ್ಕೊಳ್ತಿದ್ದೀನಿ. ನಾನಿಲ್ಲಿ 1-2 ಬ್ಯಾಚು ಬೇಯಿಸೋದನ್ನು ತೋರಿಸಿದ್ದೀನಿ. ನೋಡಿ, ಇಷ್ಟು ಹೊಂಬಣ್ಣ ಬಂದಾಗ ಎತ್ತಿಟ್ಕೊಂಡು ಮತ್ತೆ ನಾನು ಬೇಯೋದಕ್ಕೆ ಇನ್ನೊಂದು ಬ್ಯಾಚು ಹಾಕ್ಕೊಳ್ತಿದ್ದೀನಿ. ಇದನ್ನು ಹೊಂಬಣ್ಣ ಬಂದಾಗ ಬಬಲ್ಸ್ ಎಲ್ಲ ಕಡಿಮೆ ಆದಾಗ 1-2 ಸಾರಿ ತಿರುವು ಹಾಕ್ಕೊಂಡು ಬೇಯಿಸ್ಕೊಂಡು ಎತ್ಕೊಳ್ತೀನಿ. ತುಂಬ ರುಚಿಕರವಾಗಿರುತ್ತೆ. ಹಾಗೆ ಮೊದಲನೇ ಬಾರಿಗೆ ಟ್ರೈ ಮಾಡೋರಾದ್ರೂ ಮಾಡಿ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು ಸ್ನೇಹಿತರೆ.